I will explain substitution bytes. So substitution byte how it will perform. Okay. So first now 128 byte ನಮ್ದು input ಏನಿರುತ್ತದೆ our plain text will be of 128 bytes ಅಲ್ವಾ. ಸೊ ಆ ಇನ್ಪುಟ್ನ ನಾವು ಫಸ್ಟು ತಗೊಂಡು ಅದನ್ನು ಸ್ಟೇಟ್ ಅರೇ ಅಂತ ಕನ್ವರ್ಟ್ ಮಾಡ್ತೀವಿ. ಸ್ಟೇಟ್ ಅರೇ ಅಂದರೆ ಇಟ್ ವಿಲ್ ಬಿ ಆಫ್ ಸೇಮ್ ರೋಸ್ ಆ್ಯಂಡ್ ಸೇಮ್ ಕಾಲಮ್ಸ್. ಓಕೆ. ಸೊ 128 ಬಿಟ್ಸ್ನ ವಿಲ್ ಕನ್ವರ್ಟ್ ಇನ್ ಟು ದ ಸ್ಟೇಟ್ ಅರೇ. ಸೊ ಇಲ್ಲಿ ಎಸ್ ಬಾಕ್ಸ್ನ ಯೂಸ್ ಮಾಡ್ತೀವಿ. ವಾಟ್ ಈಸ್ ಎಕ್ಸ್ ಬಾಕ್ಸ್? ವಿ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ಟು ಎಸ್ ಬಾಕ್ಸ್. ಈ ಥರ ಎಕ್ಸ್ ಬಾಕ್ಸ್ ಅನ್ನೋದಿರುತ್ತೆ. ಇದರಲ್ಲಿ ವ್ಯಾಲ್ಯೂಸ್ ಎಲ್ಲ ಆಲ್ರೆಡಿ ಡಿಸ್ಪ್ಲೇ ಆಗಿ ಇರುತ್ತೆ. ಓಕೆ, ದೇ ಹ್ಯಾವ್ ಆಲ್ರೆಡಿ ಫಿಕ್ಸ್ಡ್ ದಿಸ್ ವ್ಯಾಲ್ಯೂಸ್. ಸೊ ಈ ವ್ಯಾಲ್ಯೂಸಲ್ಲಿ ನಿಮ್ಮ ಪರ್ಟಿಕ್ಯುಲರ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ಸಬ್ಸ್ಟಿಟ್ಯೂಟ್ ಅಂದರೆ ಏನು? ಪರ್ಟಿಕ್ಯುಲರ್ ರೋ ಪರ್ಟಿಕ್ಯುಲರ್ ಕಾಲಮ್ ತೊಗೊತೀರಾ, ಆ ವ್ಯಾಲ್ಯೂ ಅಲ್ಲಿ ಏನಿರುತ್ತೆ ಆ ವ್ಯಾಲ್ಯೂನ ತೊಗೊಂಡು ಇಲ್ಲಿ ರೀಪ್ಲೇಸ್ ಮಾಡ್ತೀರಾ. ಓಕೆ, ದಟ್ ಈಸ್ ಅ ಸಬ್ಸ್ಟಿಟ್ಯೂಷನ್ ಬೈಟ್ಸ್. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ದ ಸ್ಟೇಜ್ ನೋನ್ ಆಸ್ ಸಬ್ ಬೈಟ್ಸ್ ದಟ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಷನ್ ಬೈಟ್ಸ್ ಇಸ್ ಸಿಂಪ್ಲಿ ಎ ಟೇಬಲ್ ಲುಕಿಂಗ್ ಯೂಸಿಂಗ್ 16 into 16 ಮ್ಯಾಟ್ರಿಕ್ಸ್. ಓಕೆ, ಸೊ ದಿಸ್ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಬೈಟ್ ಕಾಲ್ಡ್ ಎಸ್ ಬಾಕ್ಸ್. ಎಕ್ಸ್ ಬಾಕ್ಸ್ ಇಂದ we will generate the substitution bytes ಅಂತ. ಓಕೆ, ಸೊ ಸೇಮ್ ವೇ ಡಿ ಎಸ್ ಆಲ್ಗಾರಿದಮ್ ಹೇಗಿದೆ ಈ ಥರ. ಸೊ ದಿಸ್ ಒನ್ ಓನ್ಲಿ ಯು ವಿಲ್ ಬಿ ಯೂಸಿಂಗ್ ಇಯರ್. So after this key expansion algorithm, is it visible? Okay. So key expansion algorithm, again key also will be of 128 bytes. ಅದರಲ್ಲಿ one byte ಬಂದು one matrix location will be 1 byte. One block will be of 1 byte. ಅದನ್ನು we will convert into a word of W44. ಓಕೆ, ನಮ್ಗೆ ಟೋಟಲ್ ಆಗಿ W44 ಬೇಕು. ಸೊ ಇಲ್ಲಿ W0 to W43 ಆಗುತ್ತೆ ಬಿಕಾಸ್ ಆಫ್ 0. ಓಕೆ, 0 ಇರೋದ್ರಿಂದ ನಮಗೆ 44 ರೌಂಡ್ ಕೀಸ್ ಬೇಕು. ವೈ ವಿ ನೀಡ್ 44 ಕೀಸ್ ಮೀನ್ಸ್ ಅವರ್ ರೌಂಡ್ಸ್ ಆರ್ 10 ರೌಂಡ್ಸ್ಗೂ ನಾವು 4 ವರ್ಡ್ಸ್ನ ಯೂಸ್ ಮಾಡ್ತೀವಿ. ಸೊ 10 into 4 ಆಗಿ 40 ಆಗುತ್ತೆ. ಓಕೆ, ಸೊ 10 into 4 40 ಆಗುತ್ತೆ, ಪ್ಲಸ್ ಒಂದು ಎಕ್ಸ್ಟ್ರಾ ಕೀ. ಸೊ 40 plus 4 will be 44. ಸೊ ದಟ್ಸ್ ಹೌ ವಿ ನೀಡ್ 44 ವರ್ಡ್ಸ್ ಟು ಡೂ ದ ಆಲ್ಗಾರಿದಮ್. ಓಕೆ, ಸೊ ಇಲ್ಲಿ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ K0 to K+1 ಬೇಕು. ಓಕೆ, ಸೊ ಅದಕ್ಕೋಸ್ಕರ ನಾವು ಕೀ ಏನು ಯೂಸ್ ಮಾಡ್ತಾ ಇದ್ವಿ ವಿಲ್ ಬಿ ಆಫ್ 44 bytes. K0 to KR bytes ಬೇಕು. ಇಲ್ಲಿ ಒಂದು ಎಕ್ಸ್ಟ್ರಾ ರೌಂಡ್ಗೆ ಒಂದು ಎಕ್ಸ್ಟ್ರಾ ಕೀ ಯೂಸ್ ಮಾಡುತ್ತಾ ಇರೋದ್ರಿಂದ ಸೊ ಫಸ್ಟ್ ರೌಂಡ್ ಟು ಲಾಸ್ಟ್ ರೌಂಡ್ 10 ರೌಂಡ್ಸ್ಗೆ 10 ಕೀ ಯೂಸ್ ಮಾಡ್ತೀವಿ, ಪ್ಲಸ್ K0 ವಿಲ್ ಬಿ ಅವರ್ 11th ಕೀ. ಓಕೆ, ಸೊ ದಟ್ಸ್ ಹೌ ವಿ ನೀಡ್ 11 ಕೀಸ್. ಸೊ ಇಲ್ಲಿ W0 to W44 ಕೀಸ್ ಬೇಕು. 1 ರೌಂಡ್ಗೆ ವಿ ಆರ್ ಯೂಸಿಂಗ್ 0 to 3, next 4 to 7, like 4 words we are using as a key for one particular round. ಓಕೆ, ಸೊ ಇಲ್ಲಿ 1 ಇದಕ್ಕೆ ಅಂದರೆ ಇಲ್ಲಿ 44 ವರ್ಡ್ಸ್ ಏನಿದೆ ಅದರಲ್ಲಿ 4 ವರ್ಡ್ಸ್ನ ತಗೊಂಡು 1 ಕೀ ಅಂತ 1 ಸಬ್ ಕೀ ಅಂತ ಯೂಸ್ ಮಾಡೋದು. ದೇ ಆರ್ ಗಿವನ್ ಹಿಯರ್ ಇಸ್ ಈ ಸಬ್ ಕೀ ಅಂತ. ಓಕೆ, ಸೊ ದಿಸ್ ಇನ್ ದ ಡಯಾಗ್ರಾಮ್ ದೇ ಆರ್ ರೆಪ್ರೆಸೆಂಟೆಡ್ ಆಸ್ W of 0 to 3. ಓಕೆ, ಡೋಂಟ್ ಕನ್ಫ್ಯೂಷನ್ ವಿತ್ ದಟ್. ಸೊ ದಿಸ್ ಮೀನ್ಸ್ ಸೇಮ್ ವೇ. ಸೊ ಫಸ್ಟ್ ರೌಂಡ್ಗೆ ಫಸ್ಟ್ 4 ಯೂಸ್ ಮಾಡ್ತಾರೆ, ನೆಕ್ಸ್ಟ್ ರೌಂಡ್ಗೆ ನೆಕ್ಸ್ಟ್ 4, ಲೈಕ್ ದಟ್ ಇಟ್ ವಿಲ್ ಕಂಟಿನ್ಯೂ ಟಿಲ್ ದ ಎಂಡ್ ಆಫ್ ದ 10 rounds. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಸಬ್ಸ್ಟಿಟ್ಯೂಷನ್ ಬೈಟ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಸಬ್ಸ್ಟಿಟ್ಯೂಷನ್ ಬೈಟ್. ಸೊ ಫಸ್ಟ್ ಏನು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ಪರ್ ಕಾಲಮ್ ತೊಗೊಳ್ತಾರೆ. ಓಕೆ, ಇಲ್ಲಿ ಏನಿರುತ್ತೆ ಲೈಕ್ ಕನ್ಸಿಡರ್ AB ಇರುತ್ತೆ ಅಂದ್ಕೊಳ್ಳೋಣ. ಓಕೆ, AB ಇದ್ದಾಗ ಎ ವ್ಯಾಲ್ಯೂ ಏನಾಯಿತು ನಮಗೆ? ಎ ವ್ಯಾಲ್ಯೂ ಮೀನ್ಸ್
ವಾಟ್ ಈಸ್ ಎ ವ್ಯಾಲ್ಯೂ? Otherwise I'll take some other numbers ತಗೊಳ್ಳೋಣ. So 9 we can write it as 1001 and 5 we can write it as 0101. Okay, so this is our full 1 byte for 8 bits, so 1 byte. ಇಲ್ಲಿ ಇವಾಗ 9 and 5 ಇದೆ ಅನ್ಕೊಂಡ್ರೆ, so first value will be always row value and the second value is always column value. So ಇದು S box ಅನ್ಕೊಂಡ್ರೆ X box ಅಲ್ಲಿ ನಾವು we have to find the 9th position and the 5th position. ಓಕೆ, ಸೊ ಇದ್ರಲ್ಲಿ 9th ಪೊಸಿಷನಲ್ಲಿ ಬಂದು ಇಲ್ಲಿ ಏನು ವ್ಯಾಲ್ಯೂ ಇದೆ, ಜೊತೆಗೆ 5th ಪೊಸಿಷನಲ್ಲಿ ಯಾವ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ಆ ಜಾಗಕ್ಕೆ. ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ದ ಬೈಟ್ 95, okay, we'll take that 95 position. So 9 as a row and 5 as a column. The first value will be always row, second value will be always column. Okay, ಆ ಥರ ಆ ವ್ಯಾಲ್ಯೂನ ಕನ್ಸಿಡರ್ ಮಾಡಿ ಆ ವ್ಯಾಲ್ಯೂನ ಇಲ್ಲಿ ಶಿಫ್ಟ್ ಮಾಡುತ್ತೆ. So shift byte is always using the S box. Understanding? ಗೋನಾ ಅರ್ಥ ಆಗ್ತಿದೆಯಾ ಎಸ್ ಬಾಕ್ಸ್ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ? ಸೊ ಸೇಮ್ ವೇ, ಅಂಡರ್ಸ್ಟ್ಯಾಂಡಿಂಗ್? ಸೊ ಸಿಮಿಲರ್ಲಿ ಇಲ್ಲಿ ಏನು ಫಸ್ಟ್ ಲೊಕೇಶನಲ್ಲಿ ಏನಿರುತ್ತೆ ವ್ಯಾಲ್ಯೂ, ಆ ವ್ಯಾಲ್ಯೂ ತೊಗೊಂಡು ಆ ಫಸ್ಟ್ ವ್ಯಾಲ್ಯೂನ ರೋ, ಸೆಕೆಂಡ್ ವ್ಯಾಲ್ಯೂ ಕಾಲಮ್ ಅಂತ ತೊಗೊಂಡು ಫಸ್ಟ್ ರೋ ಆ ರೋ ಕರೆಸ್ಪಾಂಡಿಂಗ್ ಕಾಲಮಲ್ಲಿ ಯಾವ ವ್ಯಾಲ್ಯೂ ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ ಅದನ್ನು ಶಿಫ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಬರೆಯೋದು. ಓಕೆ, ದಟ್ ಈಸ್ ಅ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅಂತ ಹೆಸರು. ಓಕೆ, ದ ಫಸ್ಟ್ ಆಪರೇಷನ್ ಪರ್ಫಾರ್ಮ್ಡ್ ಇಯರ್. ಓಕೆ, ದಟ್ ಈಸ್ ಸಬ್ಸ್ಟಿಟ್ಯೂಷನ್ ಬೈಟ್ಸ್. ನೆಕ್ಸ್ಟ್ ಆಪರೇಷನ್ ಪರ್ಫಾರ್ಮ್ಡ್ ಈಸ್ ಶಿಫ್ಟ್ ರೋ. ಸೊ ವಾಟ್ ಈಸ್ ಶಿಫ್ಟ್ ರೋ? ಇದು ಎಕ್ಸ್ಪ್ಲನೇಷನ್ ಎಸ್ ಬಾಕ್ಸ್ ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿ 9th ರೋ 5th ಕಾಲಮ್ ಅಂತಂದಾಗ ಯಾವ ವ್ಯಾಲ್ಯೂ ಬರುತ್ತೆ, 2A ಬರುತ್ತೆ, ಆ ವ್ಯಾಲ್ಯೂನ ಅವರು ರಿಪ್ಲೇಸ್ ಮಾಡ್ತಾರೆ. ಸೊ ಈ ಎಸ್ ಬಾಕ್ಸ್ ಅನ್ನೋದು ಆಲ್ವೇಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಓಕೆ, ಸೊ ಈ ಫಿಕ್ಸ್ಡ್ ವ್ಯಾಲ್ಯೂನ ಯೂಸ್ ಮಾಡಿ ದೇ ವಿಲ್ ಜನರೇಟ್ ದ ವ್ಯಾಲ್ಯೂ. ಸೊ ಎ ಅಂದರೆ ಎ, ಬಿ ಅಂದರೆ ಈ ವ್ಯಾಲ್ಯೂ. ಸೊ ಲೈಕ್ ದಿಸ್ 62 they will take it as, and that value they will substitute in the next answer state matrix. Okay, so ಇದು ಸುಮ್ಮನೆ ಜಸ್ಟ್ ಯು ವಿಲ್ ಫೈಂಡ್ ಇಟ್ ಇನ್ ದ ಎಸ್ ಬಾಕ್ಸ್ ಆ್ಯಂಡ್ ಯು ವಿಲ್ ಸಬ್ಸ್ಟಿಟ್ಯೂಟ್, ದಟ್ಸ್ ಇಟ್. ಓಕೆ, ಅದನ್ನೇ ನೀವು ನೀಟಾಗಿ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಬೇಕಿಲ್ಲಿ. ಆಫ್ಟರ್ ದ್ಯಾಟ್ ಶಿಫ್ಟ್ ರೋ ಅನ್ನೋದು ಏನಂದರೆ, ಇವಾಗ ಅದು ನಮಗೆ ಔಟ್ಪುಟ್ ಏನು ಬರುತ್ತೆ, ಫಸ್ಟ್ ಸಬ್ಸ್ಟಿಟ್ಯೂಟ್ ಬೈಟಿಂದ ನಮ್ಗೆ ಈ ಥರ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ ಔಟ್ಪುಟ್ಟು. ಓಕೆ, ಒನ್ ಬೈ ಒನ್ ವಿಲ್ ಶಿಫ್ಟ್ ಎವ್ರಿ byte in the matrix. After substituting, what the matrix will be there, that matrix you will take. Okay, so now you see this matrix is first row, second row, third row and fourth row. Okay, now first row ಹೇಗಿರುತ್ತೆ ಅದನ್ನು ಏನು ಆಲ್ಟರ್ ಮಾಡಲ್ಲ, ಇಲ್ಲಿ ಹೇಗಿದೆ ಅದನ್ನು ಹಾಗೆ ಇಲ್ಲಿ ಬರೆದ್ಬಿಟ್ಟಿದ್ದಾರೆ. ಸಿ S00, S01, S02, S03 ಹೇಗಿದೆ ಹಾಗೆ ಇರುತ್ತೆ ಇಲ್ಲಿ. ಬಟ್ ಸೆಕೆಂಡ್ ರೋ ಮಾತ್ರ ವಿ ವಿಲ್ ಶಿಫ್ಟ್ 1 byte ಟುವರ್ಡ್ಸ್ ದ ಲೆಫ್ಟ್. ಸಿ we are shifting 1 byte. ಇಲ್ಲಿ ಆರೋ ನೋಡಿ, ಇದು ಸೆಕೆಂಡ್ ರೋ ಆರೋ, we are shifting towards the left 1 byte. ಆವಾಗ ಲಾಸ್ಟ್ ಬೈಟಲ್ಲಿ ವ್ಯಾಲ್ಯೂ ಏನಿರುತ್ತೆ ಅದು ಫಸ್ಟ್ ಲೊಕೇಶನ್ಗೆ ಹೋಗಿರುತ್ತೆ. ನಾವು ಯು ಸಿ ಹಿಯರ್, ಸೊ ಇಲ್ಲಿ ಏನಾಯಿತು, ಲಾಸ್ಟ್ ಲೊಕೇಶನಲ್ಲಿ S10 ಇದೆ. ಓಕೆ, ನಾವು 1 byte ಶಿಫ್ಟ್ ಆಗಿದೆ. ಸೊ 13 ಬಂದು ಇಲ್ಲಿ ನೆಕ್ಸ್ಟ್ ವ್ಯಾಲ್ಯೂ ಅಲ್ಲಿ ಇದೆ. ಸೊ ಲೈಕ್ ದಿಸ್ ದ ವ್ಯಾಲ್ಯೂಸ್ ಆರ್ ಶಿಫ್ಟೆಡ್. ಓಕೆ, then third row ಬಂದು ಏನು ಮಾಡಿದೆ, the third row is shifted 2 bytes to the left in the circular manner. 2 bytes now. Third row ಬಂದು 2 bytes. So this arrow is for third row, 2 bytes shift ಮಾಡೋದು like this. So 2 bytes ಅಂದರೆ now 2, 3 will be in 2, 1 position. Now you see this is 2, 3. Understanding? Is it visible? Okay, so third row we have to shift 2 bytes towards the left. Okay, then fourth row you have to shift 3 bytes towards the left. ನಾವು 3 bytesನ ನೀವು ಶಿಫ್ಟ್ ಮಾಡ್ತೀರ. ನಾವು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ, ನೆಕ್ಸ್ಟ್ ಪಕ್ಕ ಬಂತು. ಸೊ 3 ಮಾತ್ರ ಫಸ್ಟ್ ಲೊಕೇಶನ್ಗೆ ಬಂದಿದೆ. ಸಿ ಹಿಯರ್ 3 ಇಲ್ಲಿ ಏನು ವ್ಯಾಲ್ಯೂ ಇತ್ತು ಅದು 3 bytes ಲೆಫ್ಟಿಗೆ ಮೂವ್ ಆದಾಗ ನಿಮಗೆ ಫಸ್ಟ್ ಲೊಕೇಶನಲ್ಲಿ S33 ಬಂತು. ಸೊ ದಿಸ್ ಈಸ್ ಜಸ್ಟ್ ಅ ಶಿಫ್ಟ್ ರೋ ಟ್ರಾನ್ಸ್ಫಾರ್ಮೇಷನ್. ಓಕೆ, ಆಫ್ಟರ್ ದ್ಯಾಟ್ ಹೌ ಇಟ್ ವಾಸ್ ಪರ್ಫಾರ್ಮ್ಡ್ ಅಂತ ಒಂದು ಆಲ್ಗರಿದಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಶಿಫ್ಟ್ ರೋ ಫಾರ್ r is equals to 1 to 3 ಶಿಫ್ಟ್ s of r comma r ಅಂತ. ಓಕೆ, ಸೊ s of r comma r. ಸೊ ಇಲ್ಲಿ ಏನಾಗುತ್ತೆ, ವೆನ್ ರೋ 1 ಇಸ್ ದೇರ್, ನಾವು ರೋ 0 ವಿ ಆರ್ ನಾಟ್ ಚೇಂಜಿಂಗ್ ಎನಿಥಿಂಗ್. ನಾವು ರೋ 0ಅಲ್ಲಿ ಏನಿದೆ ಅದು ಹಾಗೆ ಬರೆದಿರ್ತೀವಿ, ರೈಟ್. ಸೊ ರೋ 0 ವಿ ಆರ್ ನಾಟ್ ಚೇಂಜಿಂಗ್ ಎನಿಥಿಂಗ್, ಓನ್ಲಿ ಸೆಕೆಂಡ್ ರೋ ವಿ ಆರ್ ಚೇಂಜಿಂಗ್ ಟು ಫಸ್ಟ್ ಬೈಟ್. 1 ಬೈಟ್ ಶಿಫ್ಟ್ ಮಾಡ್ತಾ ಇದ್ದೀವಿ ಟುವರ್ಡ್ಸ್ ದ ಲೆಫ್ಟ್. ಥರ್ಡ್ ರೋ ವಿ ಆರ್ ಶಿಫ್ಟಿಂಗ್ 2 ಬೈಟ್ಸ್ ಆ್ಯಂಡ್ ಫೋರ್ತ್ ರೋ ವಿ ಆರ್ ಶಿಫ್ಟಿಂಗ್ 3 ಬೈಟ್ಸ್. ನೋ, ಸೊ ಅದಕ್ಕೆ ಆಲ್ಗರಿದಮ್ ಬಂದು ದಿಸ್ ಒನ್. ಸಿ ಫಸ್ಟ್ 1 to 3 ಮಾತ್ರ ಕನ್ಸಿಡರ್ ಮಾಡಿದ್ದಾರೆ, 0 to 3 ಅಲ್ಲ, 1 to 3. ಸೊ 1 to 3 ಮಾತ್ರ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಶಿಫ್ಟ್ ರೋ ಎಸ್ ಕಾಮ ಆರ್ ಅಂತ ಬಂದಾಗ ದಿಸ್ ವಿಲ್ ಬಿ ಕಾಲ್ಡ್, ಓಕೆ, ಆರ್. ಆರ್ ಅನ್ನೋದು 1, ಶಿಫ್ಟ್ ಅನ್ನೋದು ನಮ್ಮ ಸ್ಟೇಟ್ ಮ್ಯಾಟ್ರಿಕ್ಸ್. ಓಕೆ, ಸೊ ಇಲ್ಲಿ ಸ್ಟೇಟ್ ಮ್ಯಾಟ್ರಿಕ್ಸ್ದು ಆ ವ್ಯಾಲ್ಯೂ ಎಸ್ ಆರ್ ಅಂದ್ರೆ ಏನು, ಇಲ್ಲಿ S1, 1 ಅಂತ. ಓಕೆ, S1, 1. ಸೊ ಇಲ್ಲಿ 1, ಇವಾಗ ರೋ ಅಲ್ಲಿ ಏನಿದೆ 1 ಇದೆ, ಎನ್ ಅಲ್ಲಿ ಏನಿದೆ 1 ಇದೆ. ಸೊ ದಟ್ ಕಾಲಮ್ ಇಟ್ ವಿಲ್ ಶಿಫ್ಟ್ ಅಂತ. ಇಲ್ಲಿ ವಿ ವಿಲ್ ಬಿ ಶಿಫ್ಟಿಂಗ್ ದಟ್ ಒನ್. ದ ಸೇಮ್ ವೇ ನೆಕ್ಸ್ಟ್ ಲೂಪ್ ರನ್ ಆದಾಗ ಇಲ್ಲಿ S2, 2, ನೆಕ್ಸ್ಟ್ ಲೂಪ್ ರನ್ ಆದಾಗ S3, 3. ಓಕೆ, ಈ ಥರ ಮೂರು ಸತಿ ಈ ಪ್ರೋಗ್ರಾಮ್ನ ಕಾಲ್ ಮಾಡಿ ಮೂರು ಸತಿನೂ ಇದು ಈ ಥರ ಶಿಫ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದ ಔಟ್ಪುಟ್ ಫಾರ್ ಶಿಫ್ಟ್ ರೋ ಮ್ಯಾಟ್ರಿಕ್ಸ್, ಶಿಫ್ಟಿಂಗ್ ರೋ. ಸೊ ಫಸ್ಟ್ ಒನ್ ಹೇಗಿದೆ ಹಾಗೆ ಇದೆ. ಸೆಕೆಂಡ್ ಒನ್ ಮಾತ್ರ 1 ಬಿಟ್ ಟುವರ್ಡ್ಸ್ ದ ಲೆಫ್ಟ್ ಅಂದಾಗ ಇಲ್ಲಿ ನೋಡಿ, ಇದು 1 ಬಿಟ್ ಶಿಫ್ಟ್ ಆಗಿದ್ದರಿಂದ 26 ಬಂದು ಇಲ್ಲಿರುತ್ತೆ. ಸಿ 26 in this position. Next 63 is here and F2 is here, and first F2 will be in the first position like this. Then the second row 2 bytes shifting, so 2 bytes shift ಆಗಿರುತ್ತೆ. So 7D will be in the first position, and then lastly 3 bytes will be shifted. So D4 will be in the first position, 82 will be in the third position like that. Okay, this is a shift row. So based on the row numbers we are shifting. ಸೊ ಇದು ಆಲ್ಗರಿದಮ್ಸ್ಗೂ ಡಿಫರ್ ಆಗುತ್ತೆ. ಇಲ್ಲಿ ಶಿಫ್ಟ್ ರೋ ಅಂತ ಕೇಳಿದಾಗ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಲೈಕ್ ದಿಸ್ ಓನ್ಲಿ. ಸೊ ಫಸ್ಟ್ ರೋ ವಿ ಆರ್ ನಾಟ್ ಶಿಫ್ಟಿಂಗ್ ಎನಿಥಿಂಗ್, ಸೆಕೆಂಡ್ ರೋ ವಿ ಆರ್ ಶಿಫ್ಟಿಂಗ್ 1 ಬೈಟ್. ಇಲ್ಲಿ ಏನಿದೆ ಇದನ್ನೇ ನೀವು ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ಅನ್ ಎಕ್ಸಾಂಪಲ್, 1 ಡಯಾಗ್ರಾಮ್. ಓಕೆ, ಸೆಕೆಂಡ್ ರೋ is shifted 1 byte to the left in the circular manner like this. Okay, next third row is shifted 2 bytes, 2 bytes shift ಆಗುತ್ತೆ. Then fourth row we are shifting 3 bytes ಅಂತ ಎಕ್ಸ್ಪ್ಲೈನ್ ಮಾಡಬೇಕು. and one example ತಗೊಂಡು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, the next one is mixed column transformation. next operation ಮಿಕ್ಸ್ ಕಾಲಮ್ ಅಂತ ಏನಿರುತ್ತೆ, ಇವಾಗ ಇದರಲ್ಲಿ ನಮ್ಗೆ ಔಟ್ಪುಟ್ ಏನಿದೆ, ದಿಸ್ ಈಸ್ ಅವರ್ ಔಟ್ಪುಟ್. ನೋ, ದಿಸ್ ಔಟ್ಪುಟ್ ಈಸ್ ಅ ಇನ್ಪುಟ್ ಫಾರ್ ದ ಮಿಕ್ಸ್ ಕಾಲಮ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಮ್ಯಾಟ್ರಿಕ್ಸ್ ಏನಿದೆ ಕಾಲಮ್ ಮ್ಯಾಟ್ರಿಕ್ಸು, ಇದನ್ನು ಇಲ್ಲಿ ಕೊಡ್ತೀವಿ. ಓಕೆ, ಇದು ಒಂದು ಕಾನ್ಸ್ಟೆಂಟ್ ನಾರ್ಮಲ್ ಮ್ಯಾಟ್ರಿಕ್ಸ್, ದಿಸ್ ಈಸ್ ಎ ಸ್ಟ್ಯಾಂಡರ್ಡ್ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್. ಇದ್ರ ಜೊತೆಗೆ ಈ ವ್ಯಾಲ್ಯೂನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಆವಾಗ ನಮಗೆ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಬರುತ್ತೆ. ಆ ಕಾಲಮ್ ಮ್ಯಾಟ್ರಿಕ್ಸ್ನ ನಾವು ಇಲ್ಲಿ ರೀಪ್ಲೇಸ್ ಮಾಡ್ತೀವಿ. ಓಕೆ, ಸೊ ಮಿಕ್ಸ್ ಕಾಲಮ್, ದಟ್ಸ್ ವೈ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರೀತೀವಿ, ಬಿಕಾಸ್ ದೇ ವಿಲ್ ಕಲೆಕ್ಟ್